ಈ ದಿನ ರಾಜ್ಯ ಚುನಾವಣಾ ಅಧಿಕಾರಿಯನ್ನು ಭೇಟಿಯಾಗಿ ಈ ಭೇಟಿಯ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಬೆಂಗಳೂರು ದಕ್ಷಿಣದ ಲೋಕಸಭಾ ಸದಸ್ಯರಾದಂಥ ತೇಜಸ್ವಿ ಸೂರ್ಯ ಅವರು, ಸನ್ಮಾನ್ಯ ಮುನ್ರಾಜಣ್ಣವರು, ನಮ್ಮ ಮುನ್ರತ್ನ ಅವರು ಮತ್ತು ನಮ್ಮ ರಾಮಮೂರ್ತಿಯವರು, ಬೆಂಗಳೂರು ದಕ್ಷಿಣದ ಅಧ್ಯಕ್ಷರು ಮತ್ತು ಶಾಸಕರು, ನಾರಾಯಣಸ್ವಾಮಿಯವರು, ಅಶೋಕ್ ಅವರು, ನಮ್ಮ ವಕ್ತಾರರು, ಭಾಳ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಹಬ್ಬವನ್ನು, ಚುನಾವಣೆಯನ್ನು 18ನೆಯ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದು ಮತದಾರ ಪಟ್ಟಿಯಲ್ಲಿ ಪರಿಷ್ಕರಣೆಯನ್ನು ಮಾಡುವಂಥದ್ರಲ್ಲಾಗಲಿ, ನೋಂದಾಯಿಸ್ಕೊಳ್ಳೋದ್ರಲ್ಲಿ ಏನು ನ್ಯೂನತೆಗಳಿತ್ತು ಅನ್ನೋವಂಥದ್ದನ್ನ ಸವಿಸ್ತಾರವಾಗಿ ತೇಜಸ್ವಿ ಸೂರ್ಯ ಅವರು, ನಮ್ಮ ರಾಮಮೂರ್ತಿಯವರು, ಮುನ್ರತ್ನ ಅವರು ಭಾಳ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಇವತ್ತೇನು ಮತದಾರ ಪಟ್ಟಿಯಲ್ಲಿ ಹೆಸರುಗಳು ಹಾಗಿಂದ ಹಾಗೆ ಕೈ ಬಿಟ್ಟು ಹೋಗುವಂಥದ್ದು, ಅಥವಾ ಕುಟುಂಬದ 4 ಜನ ಸದಸ್ಯರಿದ್ದರೆ 2 ಹೆಸರು ಮನೆಯಲ್ಲಿ ಅಲ್ಲೇ ಇರುತ್ತೆ, 12 ಹೆಸರುಗಳನ್ನು ಬೇರೆಲ್ಲೋ ಕಡೆ ಪಟ್ಟಿಯಲ್ಲಿ ಸೇರಿಸುವಂಥದ್ದು ಅಥವಾ ಕೈ ಬಿಡುವಂಥದ್ದು, ಸಾಕಷ್ಟು ಗೊಂದಲಗಳು ಆಗ್ತಿರುವಂಥದ್ದಿದೆ. ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ 1,000 ಮತದಾರರಿದ್ರೆ ಅಲ್ಲೊಂದು ಪೋಲಿಂಗ್ ಸ್ಟೇಷನ್, ಪೋಲಿಂಗ್ ಬೂತ್ ಆಗಬೇಕು ಅನ್ನುವಂಥದ್ದು ರಾಷ್ಟ್ರೀಯ ಚುನಾವಣಾ ಆಯೋಗದವರು ಸೂಚನೆಯನ್ನು ಕೊಟ್ಟಿದ್ದು. ಆ ಪ್ರಕಾರವಾಗಿ ಅನುಷ್ಠಾನವನ್ನು ಆಗಬೇಕು ಅಂತ ತೇಜಸ್ವಿ ಸೂರ್ಯವರು ಈ ಮುಂಚೆನೂ ಒತ್ತಾಯವನ್ನು ಮಾಡಿದರು. ಇದೆಲ್ಲ ಒಂದು ಕಡೆ ಕಾರ್ಯರೂಪಕ್ಕೆ ತಂದಿಲ್ಲ. ಇದನ್ನು ಕಾರ್ಯರೂಪಕ್ಕೆ ತರಬೇಕು. ಎಲ್ಲ ಒಂದು ಕಡೆ ಮತದಾರರಿಗೆ ಅನುಕೂಲ ಆಗಬೇಕು. ಅವರು 1,000 ಜನಕ್ಕಿಂತ ಹೆಚ್ಚು ಮತದಾರರು ಇರೋ ಕಡೆ ಪೋಲಿಂಗ್ ಸ್ಟೇಷನ್ ಇಲ್ಲ ಅಂದರೆ ಸರಿಯಾಗಲ್ಲ. ಹಾಗಾಗಿ ಪೋಲಿಂಗ್ ಸ್ಟೇಷನನ್ನು ಅಲ್ಲೇ ಪ್ರಾರಂಭವನ್ನು ಮಾಡಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಒತ್ತಾಯವನ್ನು ಮಾಡುವಂಥದ್ದಾಗಿದೆ. ಮತ್ತು ಮತದಾರ ಪಟ್ಟಿಯಲ್ಲಿ ಎಲ್ಲ ಒಂದು ಕಡೆ ಆನ್ಲೈನಲ್ಲಿ ಹೆಸರು ಸೇರ್ಪಡೆ ಆಗಬೇಕಾಗಿದೆ. ಈ ಆನ್ಲೈನಲ್ಲಿ ಸೇರ್ಸೋಕೆ ಹೋದಾಗ ಈ ಆನ್ಲೈನಲ್ಲಿ ಅಷ್ಟು ಪೂರಕವಾಗಿಲ್ಲ. ಎಲ್ಲಿ ಒಂದು ಕಡೆ ಹ್ಯಾಂಗ್ ಆಗೋದು, ಸಾಕಷ್ಟು ಸಮಸ್ಯೆ, ಸಾಕಷ್ಟು ಫೀಲ್ಡ್ಗಳು ಓಪನ್ ಆಗಲ್ಲ, ವೇಗವಾಗಿ ಆಗ್ತಿಲ್ಲ. 2 ದಿನ 3 ದಿನ ಪ್ರಯತ್ನ ಮಾಡಿದ್ರು ಮತದಾರ ತನ್ನ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಿದ್ದಾನೆ. ಹಾಗಾಗಿ ಅದಕ್ಕೆ ಬೇಕಾಗಿರೋ ಕ್ರಮವನ್ನು ವಹಿಸಿ ಅಂತ. ಮತ್ತು ಇದೇ ಸಂದರ್ಭದಲ್ಲಿ ಈ ಒಂದು 25ನೇ ತಾರೀಕು 5 ಗಂಟೆವರೆಗೂ, ಮಾರ್ಚ್ 25ನೇ ತಾರೀಕು 5 ಗಂಟೆವರೆಗೂ 2ನೇ ಫೇಸಿನ ಚುನಾವಣೆ ನಡೀತಿರುವಂಥ ಲೋಕಸಭಾ ಚುನಾವಣೆಗೆ ಮತದಾರರು ಹೆಸರು ಸೇರಿಸ್ಕೊಳ್ಳೋಕ್ಕೆ ಮಾರ್ಚ್ 25ನೇ ತಾರೀಕು 5 ಗಂಟೆವರೆಗೂ ಅವಕಾಶ ಇದೆ. ಇದೆಲ್ಲ ನಮ್ಮ ಮತದಾರರು ಎಲ್ಲೆಲ್ಲಿ ಹೆಸರಿಲ್ಲ ಅವ್ರು ಸೇರಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಮತ್ತು ಈ ರೀತಿ ಸಾಕಷ್ಟು ನ್ಯೂನತೆಗಳಿರೋದು ಲಿಂಕ್ ವರ್ಕರ್ಸ್. ಮತ್ತು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಏನೊಂದು ಗ್ಯಾರಂಟಿ ಯೋಜನೆಯ ಹೆಸರಿನಲ್ಲಿ ಸರ್ಕಾರದ ಅನುಕೂಲತೆಗಳನ್ನು ಪಡ್ಕೊಂಡು ಸರ್ಕಾರಿ ನೌಕರರುಗಳನ್ನು, ಲಿಂಕ್ ವರ್ಕರ್ಸ್ಗಳನ್ನೆಲ್ಲ ದುರ್ಬಳಕೆಯನ್ನು ಮಾಡಿಕೊಂಡು ಏನು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡುವಂಥದ್ದು, ಈ ಗ್ಯಾರಂಟಿ ಯೋಜನೆಯನ್ನು ತಲುಪಿದೆಯಾ ಅನ್ನೋವಂಥ ಕಾರಣದಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಸರ್ಕಾರಿ ನೌಕರನ ದುರ್ಬಳಕೆಯನ್ನು ಮಾಡಿಕೊಂಡು, ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಕಾಂಗ್ರೆಸ್ ಪರವಾಗಿ ಪ್ರಚಾರವನ್ನು ಮಾಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಿರುವಂಥದ್ದನ್ನು ಇವತ್ತು ಎಲೆಕ್ಷನ್ ಕಮಿಷನ್ ಅವರಿಗೆ ಗಮನಕ್ಕೆ ತರುವಂಥದ್ದಾಗಿದೆ. ಈ ರೀತಿ ಅಧಿಕಾರಿಗಳು ಸಹ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಡ್ತಿರೋಂಥವ್ರು, ಅಂಥವ್ರ ವರ್ಗಾವಣೆ ಆಗದೇ ಇರೋ ವಿಚಾರಗಳನ್ನು ಮುನ್ರತ್ನವರು ಗಮನಕ್ಕೆ ತಂದಿದ್ದಾರೆ. ಮತ್ತು ಈಗಲೂ ಕಾಂಗ್ರೆಸ್ಸಿನ ಅಭ್ಯರ್ಥಿ ಬಸ್ ನಿಲ್ದಾಣಗಳಲ್ಲಿ ಅವ್ರ ಹೆಸರುಗಳಾಗ್ತಿರೋವಂಥದ್ದು. ಮೊನ್ನೆ ನಮ್ಮ ಶರೀಫ್ ನಗರದಲ್ಲಿ ಏನೊಂದು ಅಲ್ಲಿ ದನದ ಮಾಂಸದ ಅಂಗಡಿಯನ್ನು ಅಲ್ಲಿ ಏನು ನೇರವಾಗಿ ಕಾಣಲಿಕ್ಕೆ ಆಕ್ಸೆಸನ್ನು ಕೊಡಲಿಕ್ಕೆ ಅಲ್ಲಿ ಗೋಡೆಗಳನ್ನು ಹೊಡೆದಿರುವಂಥದ್ದು. ಈ ರೀತಿ ಅಧಿಕಾರ ದುರ್ಬಳಕೆ ತುಂಬ ಕಡೆ ಆಗ್ತಿದೆ. ಇಂಥ ಹಲವಾರು ವಿಚಾರಗಳನ್ನು ಎಲೆಕ್ಷನ್ ಕಮಿಷನ್ಗೆ ಗಮನಕ್ಕೆ ತಂದಿದ್ದೀವಿ. ಅವರೆಲ್ಲ ವಿಚಾರದಲ್ಲೂ ಕ್ರಮವನ್ನು ವಹಿಸ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಮತ್ತು ಕೆಲವು ಸೂಕ್ಷ್ಮವಾಗಿರೋಂಥ ಲೋಕಸಭಾ ಕ್ಷೇತ್ರಗಳು, ಬೆಂಗಳೂರು ಗ್ರಾಮಾಂತರ, ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲೂ ಪ್ಯಾರಾಮಿಲಿಟರಿ ಫೋರ್ಸಸ್ನ ಹೆಚ್ಚಾಗಬೇಕು, ಸೂಕ್ಷ್ಮ ಇರೋವಂಥದ್ದು, ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಇರೋವಂಥ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ರಕ್ಷಣೆ ಮತ್ತು ಶಾಂತಿಯುತವಾಗಿ ಮತದಾನ ನಡೆಯೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಬೇಕಾಗಿರೋ ಕ್ರಮವನ್ನು ವಹಿಸಲಿಕ್ಕೆ ನಾವು ತಿಳಿಸಿದ್ರು. ಅದಕ್ಕೆ ಪ್ರತ್ಯೇಕವಾಗಿ ತಮ್ಮ ಅರ್ಜಿಗಳನ್ನು ಕೊಡಿ. ಇನ್ನೂ ತಮ್ಮ ಪ್ರತ್ಯೇಕವಾಗಿ ಎಲ್ಲೇ ಏನೇ ನೀವು ಗಮನಿಸಿ ಕ್ರಮವನ್ನು ವಹಿಸಬೇಕಾಗಿದ್ದರೆ ನೀವು ತಿಳಿಸಿ, ಅದಕ್ಕೆ ಆದಂಥ ಅರ್ಜಿಗಳನ್ನು ಕೊಟ್ಟರೆ ನಾವು ಖಂಡಿತ ಕ್ರಮವನ್ನು ವಹಿಸ್ತೀವಿ ಅಂತ ವಿಶ್ವಾಸವನ್ನು ಎಲೆಕ್ಷನ್ ಕಮಿಷನವರು ತಿಳಿಸಿದ್ದಾರೆ.
ಈ ಪ್ರಕಾರದಲ್ಲಿ ಸಾಕಷ್ಟು ಸವಿಸ್ತಾರವಾಗಿ ಇವತ್ತು ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತಂದು ಒಬ್ಬ ಮತದಾರನಿಗೆ ಯಾವುದೇ ಅನಾನುಕೂಲತೆ ಆಗದ ರೀತಿಯಲ್ಲಿ ತನ್ನ ಹೆಸರನ್ನು ಕೈ ಬಿಟ್ಟು ಹೋಗಿರುವಂಥದ್ದಾಗಲಿ ಅಥವಾ ಎಲ್ಲೇ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿರುವಂಥದ್ದಾಗಲಿ ಅಥವಾ ಯಾವುದೇ ಕಳ್ಳ ಮತವನ್ನು ಸೇರಿಸಿರುವಂಥದ್ದಾಗಲಿ ಅಥವಾ ಯಾರೇ ಮತದಾರರಾಗಿ ಸೇರಿಸ್ಕೊಳ್ಳೋಕ್ಕಾಗಲಿ ಮತ್ತು ಸರ್ಕಾರದ ಗ್ಯಾರಂಟಿ ಯೋಜನೆಯನ್ನು ವಿಸ್ತರಣೆಯನ್ನು ಮಾಡಲಿಕ್ಕೆ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಳ್ಳಿಕ್ಕಾಗಲಿ ಅಥವಾ ಸುರಕ್ಷತೆ ವಿಚಾರದಲ್ಲಿ ಇವಿಷ್ಟನ್ನು ಗಮನಕ್ಕೆ ತಂದಿದ್ದೀವಿ. ಎಲ್ಲ ಕ್ರಮವನ್ನು ವಹಿಸ್ತೀನಿ ಅಂತ ಹೇಳಿದ್ದಾರೆ. ಇಷ್ಟು ವಿಚಾರಗಳನ್ನು ಅವ್ರ ಜೊತೆ ಚರ್ಚೆಯನ್ನು ಮಾಡಿದ್ದೀವಿ. ತಂದಿದ್ದೀವಿ. ಅದಕ್ಕೆ ಪ್ರತ್ಯೇಕವಾಗಿ ಅರ್ಜಿಯನ್ನು ಕೊಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ಪ್ರತ್ಯೇಕವಾಗಿ ನಮ್ಮ ಅರ್ಜಿಯನ್ನು ಕೊಡುವಂಥದ್ದಾಗುತ್ತೆ. ಈ ರೀತಿ ಬೇರೆ ಬೇರೆ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದು. ಕೆಲವು ವಿಚಾರಗಳೆಲ್ಲ ನಾವು ಇವತ್ತು ಅರ್ಜಿ ಮೂಲಕ ಕೊಟ್ಟಿದ್ದೀವಿ. ಇನ್ನು ಯಾವುದೋ ಅರ್ಜಿ ಮೂಲಕ ಕೊಟ್ಟಿಲ್ಲ, ಅವನ್ನೆಲ್ಲ ಅರ್ಜಿ ಮೂಲಕ ಭಾಳ ಸ್ಪಷ್ಟವಾಗಿ ಆ ವಿಚಾರಗಳನ್ನ ತಿಳಿಸುವಂಥದ್ದು, ಮತದಾರರ ಹೆಸರುಗಳನ್ನ ಕೈ ಬಿಟ್ಟಿರುವಂಥದ್ದು ಹೇಗೆ ಕೈ ಬಿಟ್ಟೋಗಿದೆ ಇದ್ರೂ ಸಹ ಕೈ ಬಿಟ್ಟೋಗಿರುವಂಥದ್ದನ್ನು ಸಹ ಗಮನಕ್ಕೆ ತರುವಂಥದ್ದಾಗುತ್ತೆ. ಮತ್ತು ಎಲ್ಲಿ ಇಲ್ಲದೇರೂ ಸೇರಿಸಿರುವಂಥದ್ದಾಗಲಿ ಅಥವಾ 4 ಜನ ಕುಟುಂಬ ಸದಸ್ಯರು 2 ಅಲ್ಲೇ ಇಟ್ಕೊಂಡು ಬೇರೆ ಕಡೆ ಸೇರಿಸಿರುವಂಥದ್ದು, ಇಂಥ ಎಲ್ಲ ತಪ್ಪು ಒಪ್ಪುಗಳನ್ನು ಮಾಡಿರುವಂಥ ಅಧಿಕಾರಿಗಳನ್ನೆಲ್ಲ ಇವತ್ತು ಎಲೆಕ್ಷನ್ ಕಮಿಷನ್ನ ಗಮನಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತೀವಿ. ಮತ್ತೊಂದು ಸರ್, ರಾಮಲಿಂಗಾರೆಡ್ಡಿ ಅವರು ಒಂದು ಹೇಳಿಕೆ ಮೊನ್ನೆ ಅಲ್ಸರ್ಗೇಟ್ ಲಿಮಿಟ್ಸಲ್ಲಿ ಗಲಾಟೆ ಆಗಿತ್ತು, ಹನುಮಾನ್ ಚಾಲಿಸ್. BJPಯವರು ಇದ್ರ ಬಗ್ಗೆ ಏನೆಲ್ಲ ರಿಯಾಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ರಣಹದ್ದುಗಳ ಥರ ಕಾಯ್ತಿರ್ತಾರೆ ಹೆಣಗಳಿಗೋಸ್ಕರ ಮತ್ತು ಅನ್ನೋ ಥರ ಕಮೆಂಟ್ ಮಾಡಿದ್ದಾರೆ. ಸರ್ಕಾರ ಇರುವಂಥವ್ರು ಯಾವಾಗ ಜನರ ಹಿತವನ್ನು ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊಳ್ಳಿಕ್ಕೆ ಯಾವಾಗ ಸರ್ಕಾರ ವಿಫಲವಾಗುತ್ತೆ ಆಗ ಪ್ರತಿಪಕ್ಷದ ಪ್ರತಿನಿಧಿಗಳಾಗಿರುವಂಥವ್ರು ನಮ್ಮ ಕರ್ತವ್ಯ ಜನರ ರಕ್ಷಣೆ ಕೊಡುವಂಥದ್ದು, ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥ ವಿಚಾರದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು, ಜನಪರವಾಗಿ ಹೋರಾಟ ಮಾಡೋಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯ ಪಾಲನೆನ ನಾವು ಮಾಡ್ತಾ ಇದ್ದೀವಿ. ಈಗ ಆ ವಿಚಾರದಲ್ಲಿ ನಮ್ಮ ಬೆಂಗಳೂರು ದಕ್ಷಿಣದ ನಮ್ಮ ಅಧ್ಯಕ್ಷರಾಗಿರುವಂಥ BJP ಅಧ್ಯಕ್ಷರು ಶಾಸಕರಾಗಿರುವಂಥವ್ರು ಭಾಳ ಸ್ಪಷ್ಟವಾಗಿ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ತಿಳಿಸಿ ಇವತ್ತೇನು ಲಿಂಕ್ ವರ್ಕರ್ಸು ಇಡೀ ಅದು ವಿಚಾರವನ್ನು ಎಲೆಕ್ಷನ್ ಕಮಿಷನ್ಗೆ ಮಾಡ್ತಿರೋದು ನಿಜಾನೇ, ಎಲ್ಲ ಕಡೆಯೂ ಅದನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತಂದು ತಕ್ಷಣ ಕ್ರಮವನ್ನು ವಹಿಸಿ ತಕ್ಷಣ ನಿಲ್ಲಿಸುವಂಥದ್ದಾಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.